ಆಯಿತು, ನೀವೇ ನೆನ್ನೆ ನಿಮ್ಮ ಸಂಪುಟ ಸಭೆ ಆದ ನಂತರ ಹೇಳ್ತೀರಿ, ಪತ್ರಕರ್ತರ ಪ್ರಶ್ನೆಗೆ ಉತ್ತರ ಹೇಳ್ತಿರ್ತೀರಿ, ಇಂಟೆಲಿಜೆನ್ಸ್ ಫೈಲೂರು ಅಂತ ಹೇಳ್ತೀರಿ. ಸರ್, ಹಾಗಾದರೆ ಬೆಂಗಳೂರು ಪೊಲೀಸ್ ಕಮಿಷನರ್ನ ನೀವು ಸಸ್ಪೆಂಡ್ ಮಾಡೋದಾದರೆ, DCP ಅವ್ರನ್ನ ಸಸ್ಪೆಂಡ್ ಮಾಡೋದಾದರೆ, ಹಲವಾರು ಪೊಲೀಸ್ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡೋದಾದರೆ, ಇಡೀ ಬೆಂಗಳೂರು ಪೊಲೀಸನ್ನ ಅದಕ್ಕೆ ಹೊಣೆಯಾಗಿ ಮಾಡೋದಾದರೆ, ಇಂಟೆಲಿಜೆನ್ಸ್ ಫೈಲೂರ್ ಇದೆಯಲ್ಲ, ಅದಕ್ಕೆ ಯಾರನ್ನ ಹೊಣೆ ಮಾಡಬೇಕು ಸರ್ ನೀವು? ಪಹಲ್ಗಾಮ್ ಅಟ್ಯಾಕ್ ಆದಲ್ಲೂ ಕೂಡ ಇಂಟೆಲಿಜೆನ್ಸ್ ಫೈಲೂರ್ ಅಂತಿದ್ರಿ. ಇವತ್ತು ಇಂಟೆಲಿಜೆನ್ಸ್ ಫೈಲೂರ್ ಅನ್ನೋದನ್ನ ನನ್ನ ನೀವು ಪತ್ರಿಕಾಗೋಷ್ಠಿ ಒಳಗಡೆ ನೀವು ಒಪ್ಕೊಂಡಿದ್ದೀರಿ. ಇಂಟೆಲಿಜೆನ್ಸ್ ಹೆಡ್ಡನ್ನು ಯಾಕೆ ಸರ್ ಬಿಟ್ಟಿದ್ದೀರಿ? ನಿಮ್ಮ ಕಾಂಗ್ರೆಸ್ MLA ಗಂಡ ಅಂತ ಬಿಟ್ಟಿದ್ದೀರಾ ನೀವು? ಅಲ್ಲಿ ಪ್ರೊಟೆಕ್ಟ್ ಮಾಡ್ಕೊಳ್ತೀರಿ ನೀವು. ಏನು ಸರ್ ಸಿದ್ದರಾಮಯ್ಯನವರೇ, 11 ಜನ ತೀರ್ಕೊಂಡ್ರು ಕೂಡ ಆ ತೀರ್ಕೊಂಡಿದ್ದಿನ ಸಂಜೆನೆ ನೀವು ಮಾಧ್ಯಮಗಳನ್ನು ಉದ್ದೇಶಿಸಿ ಇಂಥ ಘಟನೆಗಳು ಎಲ್ಲ ಕಡೆ ನಡೀತವೆ, ಇದೇನು ಹೊಸ್ತಲ್ಲ, ಕುಂಭಮೇಳದಲ್ಲಿ ನಡೆದಿತ್ತು, ಈ ಥರ ನಿರ್ಭಾವಕವಾಗಿ ಮಾತಾಡ್ತಿದ್ರಿ ನೀವು. ಸೆನ್ಸಿಟಿವಿಟಿನೇ ಇಲ್ಲ ನೀವು. ಇವತ್ತು ಪಬ್ಲಿಕ್ ಒಪಿನಿಯನ್ನು ನಿಮ್ಮ ವಿರುದ್ಧ ತಿರುಗಿತು, ಮಾಧ್ಯಮಗಳು ನಿಮ್ಮ ವಿರುದ್ಧ ತಿರುಗಿದು. ಹಾಗಾಗಿ ಈ ಒಂದು ತಿಪ್ಪೆ ಸಾರಿಸೋದಕ್ಕೋಸ್ಕರ ಯಾವುದೋ ಒಂದು ಬಲಿಪಶುನ ಹುಡ್ಕೊಂಬಂದಿದ್ರೆ ಅದು ದಯಾನಂದ್ ಸರ್ ಆಗಿದ್ದಾರೆ, ಇಲ್ಲಿ DCP ಶೇಖರ್ ಆಗಿದ್ದಾರೆ, ಬೆಂಗಳೂರಿನ ಪೊಲೀಸರಾಗಿದ್ದಾರೆ. ಆದರೆ ಬೆಂಗಳೂರು ಪೊಲೀಸರು ಮೋಸ್ಟ್ ಎಫಿಷಿಯೆಂಟ್ ಪೊಲೀಸು. ದಯಾನಂದ್ ಸರ್ ಒಂದು ಫೈನೆಸ್ಟ್ ಆಫೀಸರ್ ಅವರು. ನಾನು ಅವ್ರನ್ನ ಮೈಸೂರಿನಲ್ಲಿ ನೋಡಿದ್ದೀನಿ. ನಮ್ಮ ದಸರಾನ ಅಚ್ಚುಕಟ್ಟಾಗಿ ನಡೆಸ್ಕೊಟ್ಟಿದ್ದಾರೆ ಅವರು. ಅವರು ಇಂಟೆಲಿಜೆನ್ಸ್ ಹೆಡ್ ಆಗಿದ್ದಾಗಲೂ ಕೂಡ ಕರ್ನಾಟಕದಲ್ಲಿ ಅಷ್ಟು ಅಚ್ಚುಕಟ್ಟಾಗಿ ಅವರು ಕಾರ್ಯನಿರ್ವಹಿಸಿದ್ದಾರೆ. ಅವರು ಮಂಗಳೂರಿನಲ್ಲಿ SP ಆಗಿದ್ದಾಗಲೂ ಇರ್ಬೋದು, ಎಲ್ಲ ಕಡೆ ಹೋದ ಕಡೆ ಎಲ್ಲರೂ ಕೂಡ ದಯಾನಂದ್ ಸರ್ ಒಳ್ಳೆ ಹೆಸರು ತೊಗೊಂಬಂದಿದ್ದಾರೆ. ಒಬ್ಬ ಒಳ್ಳೆ ಅಧಿಕಾರಿಗೆ ಇಷ್ಟು ವರ್ಷದ ಅವರ ಕರಿಯರಿಗೆ, 35-40 ವರ್ಷದ ಕರಿಯರಿಗೆ ಇವತ್ತೊಂದು ಒಂದು ಕಪ್ಪು ಚುಕ್ಕಿನ ನೀವು ಅಂಟಿಸಿದ್ರಲ್ಲ ಸರ್. ಯಾಕೆ? ನಿಮ್ಮನ್ನು ಉಳಿಸ್ಕೊಳ್ಬೇಕು, ನಿಮ್ಮ ಚೇರ್ ಉಳಿಸ್ಕೊಳ್ಬೇಕು. ನೀವು ಯಾರು ನೈತಿಕ ಹೊಣೆ ಹೊರಲಿಕ್ಕೆ ರೆಡಿ ಇಲ್ಲ. ಅದಕ್ಕೋಸ್ಕರ ಒಬ್ಬ ಒಳ್ಳೆ ಅಧಿಕಾರಿ ಮೇಲೆ ನೀವು ಇವತ್ತು ಗೂಬೇರ್ ಕೂರಿಸ್ತಿರಲ್ಲ ಸರ್. ಸರ್, ಇದೇ ದಯಾನಂದ್ ಸರ್ ಬೆಂಗಳೂರು ಕಮಿಷನರ್ ಆಗಿ ಕಳೆದ 2 ವರ್ಷದಿಂದ ಕೆಲಸ ಮಾಡ್ತಿದ್ದಾರೆ. ಬೆಂಗಳೂರಿನಲ್ಲಿ ಪ್ರೈಮ್ ಮಿನಿಸ್ಟರ್ ಮೋದಿ ಅವ್ರದ್ದು ರೋಡ್ ಶೋಗಳು ಎಷ್ಟು ನಡೆದಿದ್ದಾವೆ? ಒಂದರ ಅವಘಡ ಸಂಭವಿಸಿದೆ ಸರ್. ಬೆಂಗಳೂರಿನಲ್ಲಿ ನಿಮ್ಮ ರ್ಯಾಲಿಗಳು ಎಷ್ಟು ನಡೆದಿದ್ದಾವೆ? ಯಾವತ್ತಾದ್ರೂ ಒಂದು ಘಟನೆ, ಸಣ್ಣ ಅಹಿತಕರ ಘಟನೆ ಸಂಭವಿಸಿದೆ ಸರ್? ನಿಮ್ಮ ಪೊಲಿಟಿಷಿಯನ್ಸು ಮದುವೆ ಮಾಡ್ಕೊಳ್ತೀರಿ, ಅದಕ್ಕೆ ಬಂದು ಪೊಲೀಸರು ನಿಮ್ಮನ್ನು ಕಾಯ್ಕೊಂಡು ನಿಂತ್ಕೊಂಡಿರ್ತಾರೆ. ನೀವು ಸತ್ತಾಗಲೂ ಕಾಯ್ಕೊಂಡು ನಿಂತಿರ್ತಾರೆ. ನೀವು ನಿಮ್ಮೆಲ್ಲ ಕಾರ್ಯಕ್ರಮಗಳಿಗೆ ಪ್ರೊಟೆಕ್ಷನ್ ಕೊಡೋರು ಅವರು. ಅವರ ಪರ್ಮಿಷನ್ ತಗೊಂಡು ಮಾಡಿದಂಥ ಒಂದು ಕಾರ್ಯಕ್ರಮಗಳಲ್ಲಿ ಯಾವ್ದಾದ್ರು ಸಣ್ಣ ಒಂದು ಕಿಂಚಿತ್ತು ಲೋಪ ಆಗಿದೆ ಸರ್? ಅವರ ಕೇಳಲೇ ಇಲ್ಲ, ಅವರ ಅಭಿಪ್ರಾಯ ಕೇಳಲಿಲ್ಲ, ಅವ್ರ ಹತ್ರ ಒಂದು ಮಾಹಿತಿನ ಪಡ್ಕೊಳ್ಳಿಲ್ಲ, ನಿಮಗೆ ಪ್ರಿಪ್ರೇಷನ್ಗೆ ಎಷ್ಟು ಟೈಮ್ ಬೇಕು ಅಂತಲೂ ಕೇಳಲಿಲ್ಲ.